ಸೊ ನಮ್ಮ ಗೈಡ್ ಒಬ್ರು ಇದ್ದಾರಲ್ಲ ಸು ಅಂತ, ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ವರ್ಷಕ್ಕೆ ಒಂದೇ ಸತಿ ಅಂತೆ ಇಲ್ಲಿ ಅಕ್ಕಿ ಬೆಳೆಯೋದು. ಸೊ ಬೇರೆ ಟೈಮಲ್ಲೆಲ್ಲ ಏನು ಬೆಳೆಯಲ್ಲ. ಸೊ ನೀರು ಇಳಿದು ಹೋಗಿ ಆ ಥರ ಸ್ಟೆಪ್ಪಲ್ಲಿ ನಿಂತ್ಕೊಳ್ಳುತ್ತಂತೆ. ನೋಡಿ, ಕಾಣುತ್ತೆ ನೋಡಿ, ದೂರದಿಂದ ಕಾಣುತ್ತೆ. ಇವಾಗ ನಮ್ಮ ಹಳ್ಳಿ ಹುಡುಗಿ ಸು ಅವರು ಈ ಟ್ರೆಡಿಷನಲ್ ಡ್ರೆಸ್ ಹೇಗೆ ಮಾಡ್ತಾರೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ, ಬನ್ನಿ ನೋಡೋಣ. ಸಾಪಾ ವ್ಯಾಲಿಯ ಪರ್ವತ ಪ್ರದೇಶದಲ್ಲಿ ಬ್ಲ್ಯಾಕ್ ಹುಮಾಂಗ್ ಜನಾಂಗದವರು ಇಂದಿಗೂ ತಮ್ಮ ಸಾಂಪ್ರದಾಯಿಕ ಬಟ್ಟೆಗಳನ್ನು ಸಂಪೂರ್ಣವಾಗಿ ಕೈಯಿಂದಲೇ ತಯಾರಿಸುತ್ತಾರೆ. ಅವರ ನಂಬಿಕೆಯ ಪ್ರಕಾರ ಹೊಸ ವರ್ಷದ ಸಮಯದಲ್ಲಿ ಹಳೆಯ ಬಟ್ಟೆ ಧರಿಸುವುದು ದುರಾದೃಷ್ಟ ತರುತ್ತದೆ. ಆದ್ದರಿಂದ ಕುಟುಂಬಗಳು ಹಲವು ತಿಂಗಳ ಹೊಸ ಉಡುಪುಗಳನ್ನು ತಯಾರಿಸಲು ಸಮಯ ಕಳೆಯುತ್ತಾರೆ. ಈ ಪ್ರಕ್ರಿಯೆ ಹೆಂಪ್ ಗಿಡಗಳನ್ನು ಬಳಸಿ ಕೊಯ್ಯುವುದರಿಂದ ಆರಂಭವಾಗುತ್ತದೆ. ಅದರ ನಾರುಗಳನ್ನು ಕೈಯಿಂದ ದಾರವನ್ನಾಗಿ ಮಾಡಿ ಸಾಂಪ್ರದಾಯಿಕ ಮರದ ಮಗ್ಗಗಳಲ್ಲಿ ಬಟ್ಟೆ ನೇಯುತ್ತಾರೆ. ನಂತರ ಬಿವ್ಯಾಕ್ಸ್ ಬಳಸಿ ಮಹಿಳೆಯರು ಪರ್ವತಗಳು, ಪ್ರಕೃತಿ, ಪೂರ್ವಜರು ಮತ್ತು ಆಧ್ಯಾತ್ಮಿಕ ಚಿಹ್ನೆಗಳಿಂದ ಪ್ರೇರಿತವಾದ ಸುಂದರ ವಿನ್ಯಾಸಗಳನ್ನು ಕೈಯಿಂದ ಬಿಡಿಸುತ್ತಾರೆ. ಆಮೇಲೆ ಬಟ್ಟೆಯನ್ನು ಇಂಡಿಗೋ ಎಲೆಗಳಿಂದ ತಯಾರಿಸಿದ ನ್ಯಾಚುರಲ್ ಡೈನಲ್ಲಿ ಮತ್ತೆ ಮುಳುಗಿಸಿ ಬ್ಲ್ಯಾಕ್ ಹುಮಾಂಗ್ ಜನರಿಗೆ ಪ್ರಸಿದ್ಧವಾದ ಗಾಢ ನೀಲಿ ಕಪ್ಪು ಬಣ್ಣ ತರುತ್ತಾರೆ. ಕೊನೆಯಲ್ಲಿ ಮಹಿಳೆಯರು ಕಲರ್ಫುಲ್ ಎಂಬ್ರಾಯ್ಡರಿ ಸೇರಿಸಿ ಹಬ್ಬಗಳು ಮತ್ತು ಹೊಸ ವರ್ಷದ ಆಚರಣೆಯಲ್ಲಿ ಧರಿಸುವ ಸುಂದರ ಟ್ರೆಡಿಷನಲ್ ಡ್ರೆಸ್ ತಯಾರಿಸುತ್ತಾರೆ. ಬ್ಲ್ಯಾಕ್ ಹುಮಾಂಗ್ ಜನರಿಗೆ ಈ ಉಡುಪುಗಳು ಕೇವಲ ಫ್ಯಾಷನ್ ಅಲ್ಲ, ಅವು ಅವರ ಐಡೆಂಟಿಟಿ, ಕಲ್ಚರ್ ಮತ್ತು ಪೀಳಿಗೆಗಳಿಂದ ಬಂದ ಟ್ರೆಡಿಷನ್ನ ಸಂಕೇತ.